ಕರ್ನಾಟಕದ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲೂ ಫ್ರೀಡಮ್ ಇದೆ. ಅಲ್ಪಸಂಖ್ಯಾತರಿಗೆ ಒಂದು ಸ್ಪೆಷಲ್ ಕ್ಯಾಟಗರಿ ಇದೆ. ನೀವು ಯಾವುದೇ ಸ್ಟೇಷನ್ಗೆ ಹೋದ್ರೂ ಕಾಂಗ್ರೆಸ್ ಅದು ಬಂದಾಗ ಅವ್ರಿಗೊಂದು ಸ್ಪೆಷಲ್ ಗ್ರೇಡ್ ಇದೆ, ಸ್ಪೆಷಲ್ ಸ್ಟೇಟಸ್ ಕೊಡ್ತಾರೆ. ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ಬೇಡಿ, ಅವ್ರು ಬೆಂಕಿ ಹಚ್ಚಿದ್ರು, ಅವ್ರು ಏನೇ ಮಾಡಿದ್ರು ಕ್ರಮ ತೆಗೆದುಕೊಳ್ಬೇಡಿ, ನೋಡಿ ಕ್ರಮ ತೆಗೆದುಕೊಳ್ಳಿ ಅಂತ ಪೊಲೀಸವರು ಇದನ್ನು ಈಗ ಪರಪ್ಪನಗ್ರಹಕ್ಕೂ ಎಕ್ಸ್ಟೆಂಡ್ ಮಾಡಿಬಿಟ್ಟಿದ್ದಾರೆ. ಅಷ್ಟೇ ಮಿಸ್ಟೇಕ್ ಆಗಿರೋದು ಅಷ್ಟೇ. ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಏನು ಅವ್ರಿಗೆ ಪ್ರಯಾರಿಟಿ ಇತ್ತು ಅದನ್ನು ಪರಪ್ಪನಗ್ರಹರ ಜೈಲ್ಗೂ ಎಕ್ಸ್ಟೆಂಡ್ ಮಾಡಿಬಿಟ್ಟಿದ್ದಾರೆ. ಇದೇ ಸಮಸ್ಯೆ ಆಗಿರೋದು. ನಿನ್ನೆ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಪತ್ರಿಕೆಯಲ್ಲಿ ಬಂದಿರೋದು, ದೇಶದ ಮುಂದೆ ನಮ್ಮ ರಾಜ್ಯದ ಅವಮಾನ ಮಾಡಿಬಿಟ್ರಿ ಅಂತ ಹೇಳಿದ್ದಾರೆ. ಅವಮಾನ ಮಾಡಿರೋದು ಪೊಲೀಸರಲ್ಲ, ಅವಮಾನ ಮಾಡಿರೋದು ಸರ್ಕಾರ. ನೀವು ನ್ಯಾಯವಾಗಿದ್ದಿದ್ರೆ, ನೀವು ಈ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವಂಥ ಪ್ರವೃತ್ತಿ ಬಿಟ್ಟಿದ್ರೆ ಈ ಮೊಬೈಲ್ಗಳು ಅವೆಲ್ಲ ಅವನ ಕೈಗೆ ಹೋಗ್ತಾನೆ ಇರಲಿಲ್ಲ. ನಿಮ್ಮ ತಪ್ಪಿಂದ ಇವತ್ತು ಆಗಿರೋ ಅಂಥ ಅನಾಹುತ. ಅದಕ್ಕೆ ನೀವು ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ನೆನ್ನೆನೂ ಹೇಳಿದ್ರಿ, ಇವತ್ತು ಅದನ್ನೇ ಹೇಳ್ತಾ ಇದ್ದೀರಿ. ಇದರಲ್ಲಿ ನೇರವಾಗಿ ನಿಮ್ಮ ಫೇಲ್ಯೂರೇ ಇದರಲ್ಲಿ ನೇರವಾಗಿ ಅಡಗಿದೆ. ಬಟ್ ಸರ್, ಈಗ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಅಲ್ಲಿ RDX ಯಾವುದು ಬಳಕೆ ಆಗಿದ್ದು ಅಲ್ಲೇ ರೆಡಿ ಆಗಿರೋದಲ್ಲ, ಹೊರಗಡೆಯಿಂದನೇ ಬಂದಿರುತ್ತೆ. ಸೊ ಇದು ವೈಫಲ್ಯ ಅಂತ ಅಲ್ಲಿ ಕೇಂದ್ರದಲ್ಲೂ ಕೂಡ ಕೆಲವರು ಆರೋಪ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಕೇಜ್ರಿವಾಲ್ ಅಂತವರು ಕೂಡ, ಕಾಂಗ್ರೆಸ್ ಕೂಡ ಆರೋಪ ಮಾಡ್ತಾರೆ. ಈಗ ಸರ್ ಲೇಖಕರಿಗೆ ಹೇಳಿದ್ರೆ ಅತ್ಯಂತ ದುರ್ಬಲ, ಅತ್ಯಂತ ಇದು ಅಂತ ಹೇಳ್ಬಿಟ್ಟು ಅಮಿತ್ ಶಾ ಅವ್ರ ಬಗ್ಗೆ ಟೀಕೆ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು, ಮೋದಿ ಅವರು ಆಪರೇಷನ್ ಸಿಂಧೂರ ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಜನ ನಮ್ಮ ಅಭಿಪ್ರಾಯ ಹೇಳ್ತಾ ಇದ್ದಾರೆ, ಭಾರತಕ್ಕೆ ಈಗ ಆಪರೇಷನ್ ಇಂಡೋರ್ ಮಾಡುವ ಅಗತ್ಯ ಇದೆ, ಕೇವಲ ಹೊರಗಡೆಯಿಂದ ಆಗ್ತಾ ಇರೋದಲ್ಲ, ದೇಶದ ಹೊರಗಡೆ ಇರುವಂತ ಮಾಡ್ತಾ ಇರೋದು ಅಂತ. ಯಾಕಂದ್ರೆ ಅದು ಡಾಕ್ಟರ್ ಆಗಿದ್ರು ಸರ್. ಇದಕ್ಕೆಲ್ಲ ಸರ್ಕಾರ, ಕೇಂದ್ರ ಸರ್ಕಾರ ಸೂಕ್ತ ಸಮಯದಲ್ಲಿ ಸೂಕ್ತ ಕಾರ್ಯಾಚರಣೆಯನ್ನು ಗ್ಯಾರಂಟಿ ಮಾಡ್ತಾರೆ. ಇದು ಮನಮೋಹನ್ ಸಿಂಗ್ ಸರ್ಕಾರ ಅಲ್ಲ, ಇದು ಸೋನಿಯಾ ಗಾಂಧಿಯವರ, ರಾಹುಲ್ ಗಾಂಧಿಯವರ ಸರ್ಕಾರ ಅಲ್ಲ. ನಾವು ಯಾವುದೇ ಕಾರಣಕ್ಕೂ ಈ ಮುಸ್ಲಿಂ ಭಯೋತ್ಪಾದಕರಿಗೆ ಸಿಂಪತಿ ತೋರಿಸಲ್ಲ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ನಾವು ವಿ ಆರ್ ಎಗೇನಿಸ್ಟ್ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಕಾಂಗ್ರೆಸ್ ಅವರಿದ್ದಾಗ ಏನೇನು ದಾಳಿಗಳಾಗಿದೆ ಈ ದೇಶದ ಮೇಲೆ, ಅವರು ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತ ದೇಶ ನೋಡಿದೆ. ಜಮ್ಮು ಕಾಶ್ಮೀರ ಅಂತೂ ಪ್ರತಿದಿನ ಹೋರಾಟದಲ್ಲೇ ಮುಳುಗೋಗಿತ್ತು. ಈ ಭಯೋತ್ಪಾದಕರ ಗಲಾಟೆ, ಹೊಡೆದಾಟ, ಗುಂಡಿನ ದಾಳಿ, ದಿನನಿತ್ಯದ ಕಾರ್ಯಾಚರಣೆ. ಇವಾಗೇನಾಗಿದೆ, ಈಗ ವರ್ಷಕ್ಕೊಂದು ಈ ಥರ ಘಟನೆ ಆಗ್ದಂಗೆ ನೋಡ್ತಾ ಇದ್ದಾರೆ. ನಮ್ಮಲ್ಲಿ ಉಕ್ಕಿನ ಮನುಷ್ಯ ರೀತಿ ಗೃಹ ಸಚಿವರು ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಇದ್ದಾಗ ಅವ್ರಿಗೆ ರಾಜಾತಿಥ್ಯ, ಅವ್ರನ್ನೇನಾದರೂ ಗುಂಡಾರಿಸ್ತಾರೆ, ಅವ್ರ ಮೇಲೆ ಯಾರು ಗುಂಡಾರಿಸ್ತಾರೆ ಆ ಸೈನಿಕರಿಗೆ ಪನಿಷ್ಮೆಂಟು, ಪೊಲೀಸರಿಗೆ ಪನಿಷ್ಮೆಂಟು, ಇದೆಲ್ಲ ಇತ್ತು. ಈಗ ಏನೂ ಇಲ್ಲ. ಭಯೋತ್ಪಾದಕ ದಾಳಿ ಮಾಡುವಂಥವ್ರಿಗೆ ಸರಿಯಾಗಿ ಗುಂಡೇ ಸರಿಯಾದಂಥ ಉತ್ತರ ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಭಯೋತ್ಪಾದಕರಿಗೆ ಭಯೋತ್ಪಾದನಾ ದೃಷ್ಟಿಯಿಂದನೇ ಉತ್ತರ ಕೊಡೋದು, ಗುಂಡೆ ಉತ್ತರವನ್ನು ಕೊಡುವಂಥ ತೀರ್ಮಾನವನ್ನು ಈಗಾಗಲೇ ಕೇಂದ್ರ ಸರ್ಕಾರ ಗಡಿಗಳಲ್ಲಿ ಮಾಡಿದೆ. ನಮ್ಮ ಈ ದೇಶದ ಹೊರಗಡೆ